ಅಲ್ಲ ಮೊನ್ನೆ ಸಾಧನಾ ಸಮಾವೇಶ ಆಯಿತು, ಆಗಲೂ ಕೂಡ ವಿಪಕ್ಷಗಳು ಕೇಳ್ತಾ ಇದ್ರು ಸಿದ್ದರಾಮಯ್ಯವರು ಏನೂ ಮಾಡಲಿಲ್ಲ ಮೈಸೂರಿಗೆ. ಅಲ್ಲ, ಸಾಧನಾ ಸಮಾವೇಶ ಮಾಡಬೇಕಾದ್ರೆ ಎಷ್ಟೆಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಮೈಸೂರಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂಥ ಅನುದಾನಗಳು ಬಿಟ್ಟರೆ ಬೇರೆ ಇನ್ಯಾವ ಅನುದಾನಗಳು ಕೂಡ ಬಂದಿಲ್ಲ. ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಕೊಟ್ಟಿದೆ. ಸೊ ಹಾಗಾಗಿ ಸಾಧನಾ ಸಮಾವೇಶದಲ್ಲಿ ಏನೂ ಮಾಡಿಲ್ಲ ಅಂತ ಹೇಳೋದು ಬರೀ ವಿಪಕ್ಷಗಳು ಟೊಳ್ಳು ಟೀಕೆ. ಸರ್, ಈಗ ಕಾಂಗ್ರೆಸ್ನ ಬಹುತೇಕ ನಾಯಕರು ವಿಪಕ್ಷಗಳಿಗೆ ಮನವಿ ಮಾಡಿದ್ದಾರೆ, ಇನ್ನಾದರೂ ಇದನ್ನೆಲ್ಲ ಬಿಟ್ಬಿಟ್ಟು ರಾಜಕಾರಣದಲ್ಲಿ ಮಾಡಿ ರಾಜಕಾರಣ ಮಾಡಿಬಿಡಿ ಅಂತ. ತಮ್ಮ ಮನವಿ ಏನಾದರೂ ಇದೆಯಾ ಸರ್ ವಿಪಕ್ಷಗಳಿಗೆ? ಅಲ್ಲ, ವಿಪಕ್ಷಗಳಿಗೆ ಅಷ್ಟೇ ಹೇಳೋದು, ವೈಯಕ್ತಿಕವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಸುಳ್ಳು ಆರೋಪಗಳನ್ನು ಮಾಡಿ ಅವ್ರನ್ನ ಹಣಿಯೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಜಾಸ್ತಿ ದಿವಸ ನಡೆಯೋದಿಲ್ಲ. ಸತ್ಯ ಯಾವಾಗಲೂ ಅದು ಹೊರಗೆ ಬಂದೇ ಬರುತ್ತೆ. ಮತ್ತು ಯಾರನ್ನಾದರೂ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ತೇಜೋವಧೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅವರು ಇನ್ನೂ ಹೆಚ್ಚು ಪ್ರಬಲರಾಗ್ತಾರೆ ಹೊರತು ಅವ್ರನ್ನ ಸೋಲಿಸೋದಕ್ಕಾಗೋದು. ನಿಮ್ಮ ಫ್ಯಾಮಿಲಿಗೆ ಒಂಥರ ಟಫ್ ಟೈಮ್ ಅನಿಸುತ್ತೆ? ಟಫ್ ಟೈಮ್ ಅಂತ ಏನು ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತಂತಂದರೆ ನಮ್ಮ ಪಕ್ಷ, ನಮ್ಮ ಶಾಸಕರು, ನಮ್ಮೆಲ್ಲ ಬೆಂಬಲಿಗರು ಯಾವತ್ತೂ ಕೂಡ ನಮ್ಮ ಬೆನ್ನ ಹಿಂದೆ ಇದ್ದರು. ತಾಯಿ ಹೆಸರು ಬಂದಂಥ ಕಾರಣಕ್ಕೂ ತಾಯಿ ಹೆಸರು ಬಂದಾಗ ಸ್ವಲ್ಪ ಬೇಸರ ಆಯಿತು. ಬಟ್ ಬೇಸರ ಆದ ತಕ್ಷಣ ಬೇಸರ ಮಾಡ್ಕೊಂಡು ಯಾವಾಗಲೂ ಕೂತ್ಕೊಳ್ಳೋಕ್ಕಾಗಲ್ಲ, ಮೂವ್ ಆನ್ ಆಗಲೇಬೇಕು. ಸೊ ನಮ್ಮೆಲ್ಲ ಕಾರ್ಯಕರ್ತರ ಬೆಂಬಲ ನಮ್ಮ ಜೊತೆಗೆ ಇದ್ದಿದ್ದರಿಂದ, ನಮ್ಮ ನಾಯಕರ ಬೆಂಬಲ ನಮ್ಮ ಜೊತೆಗೆ ಇದ್ದಿದ್ದರಿಂದ ನಾವೇನು ಹೆಚ್ಚು ಟಫ್ ಟೈಮ್ನ ಎದುರಿಸಬೇಕಾಗಿಲ್ಲ. ಸರ್, ಪದೇ ಒಂದು ಪ್ರಶ್ನೆ ಬರ್ತದೆ, ಯಾಕೆ ಸಿದ್ದರಾಮಯ್ಯ ಅವರು ಟಾರ್ಗೆಟ್ ಅಂತ? ಸಾಕಷ್ಟು ಬಾರಿ ಪ್ರಶ್ನೆಗಳು. ನಿಮಗೆ ಗೊತ್ತಿದೆ, ಇವತ್ತು ಕರ್ನಾಟಕದಲ್ಲಿ ಅಪ್ಪ ಕಾಂಗ್ರೆಸ್ ಪಕ್ಷದಲ್ಲಿರೋ ಮಾಸ್ ಲೀಡರ್ಗಳು ಅವರು ಕೂಡ ಒಬ್ಬರು. ಸೊ ಮುಖ್ಯಮಂತ್ರಿಯನ್ನೇ ಟಾರ್ಗೆಟ್ ಮಾಡಿ ಅವ್ರನ್ನ ಇಮೇಜನ್ನು ಟಾರ್ನಿಷ್ ಮಾಡಿ ಕೆಟ್ಟ ಹೆಸರು ಬಂದರೆ ಪಕ್ಷಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಆಗ ಜನರ ಮನಸ್ಸಲ್ಲಿ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬಂದರೆ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಅವ್ರು ಟಾರ್ಗೆಟ್ ಮಾಡ್ತಾರೆ. ಬಟ್ ಸುಳ್ಳು ಆರೋಪಗಳನ್ನು ಮಾಡಬಾರ್ದು. ದುರುದ್ದೇಶಪೂರಿತವಾದಂಥ ರಾಜಕೀಯ ಮಾಡಬಾರ್ದು. ಕೊನೆಯದಾಗಿ, ಈಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಮಧ್ಯೆ ತಂದಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಿಎಂ ಹೇಳ್ತಾರೆ, ನಾವಿಬ್ರು ಚೆನ್ನಾಗಿದ್ದೀವಿ, ನಮ್ಮಿಬ್ಬರ ಮೇಲೆ ತಂದು ರಾಜಕೀಯ ಲಾಭ. ಈಗಾಗಲೇ ಅಪ್ಪನೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಮಧ್ಯೆ ಆಗಲಿ ಅವ್ರ ಮಧ್ಯೆ ಆಗಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಏನೇ ಇದ್ದರೂ ಕೂಡ ಅವರು ಒಂದೇ ಪಕ್ಷದಲ್ಲಿರೋದು. ಇಬ್ಬರು ಪಕ್ಷಕ್ಕೋಸ್ಕರನೇ ದುಡಿತಿರೋದು, ಇಬ್ಬರು ಪಕ್ಷದ ಹಿತಾಸಕ್ತಿಗೋಸ್ಕರ ದುಡಿತಿರೋರು. ಹಾಗಾಗಿ ಏನೇ ಭಿನ್ನಾಭಿಪ್ರಾಯ ಕೂತ್ಕೊಂಡು ಅವ್ರು ಸರಿ ಮಾಡ್ತಾರೆ. ಬೇರೆ ಯಾರೋ ಅವ್ರ ಮಧ್ಯೆ ತಂದಿಡೋದಕ್ಕೆ ಆಗೋದಿಲ್ಲ. ತಂದಿಡೋ ಕೆಲಸ ಮಾಡ್ತಿದ್ದಾರಾ ಅಂತ? ವಿಪಕ್ಷಗಳು ತಂದಿಡೋ ಕೆಲಸ ಮಾಡ್ತಾ ಇದ್ದಾರೆ, ಮಾಡಬಹುದು, ಆದರೆ ಮಾಡಿದ್ರು ಅದು ನಡೆಯೋದಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು.